ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಅಂದರೆ FDA, STA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, KPSCಯ ಗ್ರೂಪ್ ಸಿ ಹುದ್ದೆಗಳು ಎಲ್ಲವೂ ಕೂಡ ಅತಿ ಉಪಯುಕ್ತಕರವಾಗಿರುತ್ತೆ. ಎಲ್ಲವನ್ನೂ ಕೂಡ ಸರಳ ವಿವರಣೆಗಳ ಜೊತೆಗೆ ನೀಡಲಾಗಿದೆ. ಆಲ್ ದ ಬೆಸ್ಟ್. ಯಾವ ದೇಶವನ್ನು ಯೂರೋ ಕರೆನ್ಸಿಯ ವ್ಯಾಪ್ತಿಯಲ್ಲಿ ಸೇರಿಸಿಕೊಳ್ಳಲು ಯುರೋಪಿಯನ್ ಯೂನಿಯನ್ ಅಂತಿಮ ಒಪ್ಪಿಗೆ ಸೂಚಿಸಿತು? ಕ್ರೊಯೇಷಿಯಾ. ಯುರೋಪಿಯನ್ ಯೂನಿಯನ್ನ ಹಣಕಾಸು ಸಚಿವರು ಇತ್ತೀಚೆಗೆ ಕ್ರೊಯೇಷಿಯಾ 2023 ಜನವರಿ 1ರಿಂದ ಯೂರೋ ಕರೆನ್ಸಿಯನ್ನು ಅಳವಡಿಕೆ ಮಾಡಿಕೊಳ್ಳಬಹುದೆಂದು ಅಂತಿಮ ಒಪ್ಪಿಗೆ ಸೂಚಿಸಿದರು. ಇದರಂತೆ ಬರುವ ವರ್ಷದ ಆರಂಭದಿಂದ ಕ್ರೊಯೇಷಿಯಾ ಯೂರೋ ಕರೆನ್ಸಿಯ ವ್ಯಾಪ್ತಿಗೆ ಒಳಪಡುತ್ತದೆ. ಕ್ರೊಯೇಷಿಯಾ ದೇಶ ಸ್ಲೋವೆನಿಯಾ, ಹಂಗರಿ, ಸರ್ಬಿಯಾ, ಬೋಸ್ನಿಯಾ ಅಂಡ್ ಹೆರ್ಜೆಗೋವಿನಾ, ಮಾಂಟೆನೆಗ್ರೊಗಳೊಂದಿಗೆ ಗಡಿಗಳನ್ನು ಹೊಂದಿದೆ. ಈ ದೇಶದ ರಾಜಧಾನಿ ಜಾಗ್ರೆಬ್. 2 ಈಸ್ ದಿ ರೈಟ್ ಆನ್ಸರ್. ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ 2022 ರಿಪೋರ್ಟ್ ಇತ್ತೀಚೆಗೆ ಬಿಡುಗಡೆಯಾಯಿತು. ಇದರಂತೆ ಭಾರತ ಯಾವ ವರ್ಷ ಚೀನಾವನ್ನು ಜನಸಂಖ್ಯೆಯಲ್ಲಿ ಮೀರಲಿದೆ? 2023. ಇತ್ತೀಚೆಗೆ ವಿಶ್ವ ಜನಸಂಖ್ಯೆಯ ದಿನ ಜುಲೈ 11ರಂದು ವಿಶ್ವಸಂಸ್ಥೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ 2022 ಬಿಡುಗಡೆ ಮಾಡಿತ್ತು. ಈ ವರದಿಯಂತೆ ಭಾರತ 2023ರಲ್ಲಿ ಚೀನಾವನ್ನ ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಹೊಂದಿದ ದೇಶವೆನಿಸಿದೆ. 2022ರಲ್ಲಿ ಭಾರತದ ಜನಸಂಖ್ಯೆ 1.412 ಶತಕೋಟಿ ಎಂದು ಮತ್ತು ಚೀನಾದ ಜನಸಂಖ್ಯೆ 1.426 ಶತಕೋಟಿ ಎಂದು ವಿಶ್ವಸಂಸ್ಥೆ ಸಮೀಕ್ಷಿಸಿದೆ. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2022 ವರದಿಯಂತೆ ಭಾರತ ಎಷ್ಟನೇ ಸ್ಥಾನ ದಕ್ಕಿಸಿಕೊಂಡಿದೆ? 135. ಭಾರತ ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2022ರಂತೆ 135ನೇ ಸ್ಥಾನದಲ್ಲಿದೆ. ಈ ವರ್ಷ 146 ದೇಶಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗಿತ್ತು. ಕಳೆದ ವರ್ಷದ ವರದಿಯಂತೆ ಭಾರತ 156 ದೇಶಗಳ ಪೈಕಿ 140ನೇ ಸ್ಥಾನದಲ್ಲಿತ್ತು. ಭಾರತದಲ್ಲಿ ಸದ್ಯ 66.2 ಕೋಟಿಯಷ್ಟು ಮಹಿಳೆಯರಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ 2022ರ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ವಿಶ್ವಸಂಸ್ಥೆ. ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ 2022ರ ವರದಿಯನ್ನು ವಿಶ್ವ ಬ್ಯಾಂಕ್ನ ಅಂಗಸಂಸ್ಥೆಗಳಾದ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್, ವರ್ಲ್ಡ್ ಫುಡ್ ಪ್ರೋಗ್ರಾಂ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವುಗಳೆಲ್ಲ ಸೇರಿ ಅಂಕಿಅಂಶಗಳನ್ನು ಕಲೆ ಹಾಕಿ ಸಿದ್ಧಪಡಿಸುತ್ತವೆ. ಇತ್ತೀಚಿನ ವರ್ಷದ ವರದಿಯ ಪ್ರಕಾರ ಭಾರತದಲ್ಲಿ ಕಳೆದ 15 ವರ್ಷಗಳ ಅವಧಿಯಲ್ಲಿ ಅಪೌಷ್ಟಿಕಾಂಶದಿಂದ ಬಳಲುತ್ತಿರುವವರ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಇತ್ತೀಚೆಗೆ ಕಾಸ್ಟ್ ಆಫ್ ಲಿವಿಂಗ್ ಕ್ರೈಸಿಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ ವರದಿ ಬಿಡುಗಡೆ ಮಾಡಿತು? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ. ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಕಾಸ್ಟ್ ಆಫ್ ಲಿವಿಂಗ್ ಕ್ರೈಸಿಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ ವರದಿ ಬಿಡುಗಡೆ ಮಾಡಿತು. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಹಣದುಬ್ಬರದಿಂದಾಗಿ ಬಡತನದ ಪ್ರಮಾಣ ಹೆಚ್ಚಾಗುತ್ತಿದೆ ಎಂಬುದು ವರದಿಯ ಮುಖ್ಯಾಂಶವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಕೇಂದ್ರ ಕಚೇರಿ ಎಲ್ಲಿದೆ? ರೋಮ್. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ IFADಯ ಆಡಳಿತ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಸ್ಪೇನ್ ದೇಶದ ಅಲ್ವಾರೋ ಲಾರಿಯೋ ಆಯ್ಕೆಯಾದರು. ಅಕ್ಟೋಬರ್ 1ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಲಾರಿಯೋ 4 ವರ್ಷ ಹುದ್ದೆಯಲ್ಲಿರುತ್ತಾರೆ. ಇದರ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಜೋಸ್ ಎಡುಆರ್ಡೋ ಡೋಸ್ ಸ್ಯಾಂಟೋಸ್ ಯಾವ ದೇಶದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು? ಅಂಗೋಲಾ. ಜೋಸ್ ಎಡುವರ್ಡೋ ಡೋಸ್ ಸ್ಯಾಂಟೋಸ್ ಅಂಗೋಲಾದ ಮಾಜಿ ಅಧ್ಯಕ್ಷರಾಗಿದ್ದರು. 1979ರಿಂದ 2017ರವರೆಗೆ ದೇಶದ ಅಧ್ಯಕ್ಷ ಹುದ್ದೆಯಲ್ಲಿದ್ದರು. ದೇಶದ ಅಧ್ಯಕ್ಷನಾಗಿ ಮಾತ್ರವಲ್ಲದೆ ಅಂಗೋಲನ್ ಆರ್ಮರ್ಡ್ ಫೋರ್ಸಸ್ನ ಕಮಾಂಡ್ ಇನ್ ಚೀಫ್ ಆಗಿದ್ದರು. ದೇಶದಲ್ಲಿ ಬಂಡುಕೋರರ ವಿರುದ್ಧ ಶಾಂತಿ ಸಂಧಾನ ನಡೆಸಿ ಆಂತರಿಕ ಸಂಘರ್ಷ ನಿಯಂತ್ರಣಕ್ಕೆ ಬರುವಲ್ಲಿ ಶ್ರಮಿಸಿದ್ದು, ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದರು. 2 ಈಸ್ ದಿ ರೈಟ್ ಆನ್ಸರ್.
ಕೆಳಗಿನವುಗಳಲ್ಲಿ ಯಾವುದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಾಂಸ್ಕೃತಿಕ ಮತ್ತು ಪ್ರವಾಸಿ ರಾಜಧಾನಿ ಎಂದು ಘೋಷಿಸಲ್ಪಟ್ಟಿದೆ? ವಾರಾಣಸಿ. ಶಾಂಘೈ ಸಹಕಾರ ಸಂಘಟನೆಯ ಮೊದಲ ಸಾಂಸ್ಕೃತಿಕ ಮತ್ತು ಪ್ರವಾಸಿ ರಾಜಧಾನಿ ಕಲ್ಚರಲ್ ಅಂಡ್ ಟೂರಿಸಂ ಕ್ಯಾಪಿಟಲ್ ಆಗಿ ವಾರಾಣಸಿ ಇತ್ತೀಚೆಗೆ ಘೋಷಿಸಲ್ಪಟ್ಟಿದೆ. ಜುಲೈ 15ರಂದು ಎಸ್ಸಿಒ ಸೆಕ್ರೆಟರಿ ಜನರಲ್ ಜಾನ್ ಮಿಂಗ್ ಘೋಷಿಸಿದರು. ಶಾಂಘೈ ಸಹಕಾರ ಸಂಘಟನೆಯ ಇದು 8 ರಾಷ್ಟ್ರಗಳ ಸಂಸ್ಥೆ. ಆರ್ಥಿಕ ಮತ್ತು ಭದ್ರತಾ ವಿಷಯಗಳಿಗಾಗಿ ಪರಸ್ಪರ ಸಹಕಾರಕ್ಕಾಗಿ ಸಂಘಟನೆ ಹುಟ್ಟುಹಾಕಿಕೊಂಡಿವೆ. 3 is the right answer. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೆರುಸಲೇಂ ಡಿಕ್ಲರೇಷನ್ ಯಾವ ದೇಶಗಳ ನಡುವಿನ ಒಪ್ಪಂದ? ಅಮೆರಿಕ ಮತ್ತು ಇಸ್ರೇಲ್. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಇಸ್ರೇಲ್ ದೇಶಕ್ಕೆ ಭೇಟಿ ನೀಡಿದ್ದರು. ಇಸ್ರೇಲ್ ಪ್ರಧಾನಿ ಯಾಯಿರ್ ಲಾಪಿಡ್ ರೊಂದಿಗೆ ಉಭಯ ದೇಶಗಳ ಭದ್ರತೆ, ರಕ್ಷಣಾ ಪಾಲುದಾರಿಕೆಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಇದಕ್ಕೆ ಜೆರುಸಲೇಂ ಡಿಕ್ಲರೇಷನ್ ಎಂದು ಹೆಸರಿಸಲಾಗಿದೆ. 4 is the right answer. ಯಾವ ದೇಶ ಜುಲೈ ತಿಂಗಳಲ್ಲಿ ತನ್ನ 246ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕಂಡಿತು? ಅಮೆರಿಕ. ಜುಲೈ 4ರಂದು ಅಮೆರಿಕ ತನ್ನ 246ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿತು. ಅಮೆರಿಕವು ಬ್ರಿಟಿಷರ ಅಧೀನದಲ್ಲಿತ್ತು. 1760ರಿಂದ ಅಮೆರಿಕ ಸ್ವಾತಂತ್ರ್ಯ ಚಳುವಳಿ ತೀವ್ರಗೊಂಡಿತು. ಅಮೆರಿಕದ ಪ್ರಾಂತ್ಯಗಳನ್ನು ಬ್ರಿಟಿಷರು ವಸಾಹತು ನೆಲೆಗಳನ್ನಾಗಿ ಹೊಂದಿದ್ದರು. ತೆರಿಗೆ ವಿರೋಧಿ ಬ್ರಿಟಿಷರಿಗೆ ನೀತಿ ನಿಯಮಗಳಿಗೆ ವಿರೋಧ ಕಾಲಕ್ರಮೇಣ ಒಗ್ಗೂಡಿಕೊಂಡು ಸ್ಥಳೀಯ ಆಡಳಿತಗಳ ಸ್ಥಾಪನೆಗಳಿಂದಾಗಿ ಅಮೆರಿಕ 1776 ಜುಲೈ 4ರಂದು ಸ್ವಾತಂತ್ರ್ಯ ಪಡೆಯಿತು. 2 is the right answer. ಯಾವ ದಿನದಂದು ವಿಶ್ವಸಂಸ್ಥೆ ವತಿಯಿಂದ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಆಚರಣೆಯಾಗುತ್ತಿದೆ? ಜುಲೈ 18. ದಕ್ಷಿಣ ಆಫ್ರಿಕಾದಲ್ಲಿನ ಕಪ್ಪು ವರ್ಣೀಯರ ಹಕ್ಕು ಬಾಧ್ಯತೆಗಳಿಗಾಗಿ ಅವಿರತ ಹೋರಾಟ ನಡೆಸಿದ ಧೀಮಂತ ವ್ಯಕ್ತಿ ಮತ್ತು ಆ ದೇಶದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷ ನೆಲ್ಸನ್ ಮಂಡೇಲಾ. ಇವರ ಜನ್ಮದಿನ ಜುಲೈ 18ರಂದು ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆಯಾಗಬೇಕೆಂದು ವಿಶ್ವಸಂಸ್ಥೆ 2009ರಲ್ಲಿ ಗೊತ್ತುವಳಿ ಅಂಗೀಕರಿಸಿ ಆ ವರ್ಷ ಜುಲೈ 18ರಂದು ಮೊದಲ ದಿನಾಚರಣೆ ಮಾಡಿತ್ತು. 1 is the right answer. ಕೆಳಗಿನವುಗಳಲ್ಲಿ ಯಾವುದು ಮಲಾಲಾ ಅಂತಾರಾಷ್ಟ್ರೀಯ ದಿನ? ಜುಲೈ 12. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವಿರತವಾಗಿ ಹೋರಾಡುತ್ತಿರುವವರು ಪಾಕ್ ಮೂಲದ ಮಲಾಲಾ ಯೂಸುಫ್ಜಾಯ್. ಪಾಕ್ ಮಾತ್ರವಲ್ಲ, ಎಲ್ಲಾ ದೇಶಗಳು ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಿ ಮಹಿಳಾ ಸಬಲೀಕರಣಕ್ಕಾಗಿ ಕೈ ಜೋಡಿಸಬೇಕೆಂದು ಈಕೆ ವಿಶ್ವಸಂಸ್ಥೆಯಲ್ಲಿ 16ನೇ ವಯಸ್ಸಿನಲ್ಲಿ ಭಾಷಣ ಮಾಡಿ ವಿಶ್ವದ ಗಮನ ಸೆಳೆದಿದ್ದರು. ವಿಶ್ವಸಂಸ್ಥೆ ಈಕೆಯ ಜನ್ಮದಿನ ಜುಲೈ 12ಅನ್ನು ಮಲಾಲಾ ದಿನವನ್ನಾಗಿ ಘೋಷಿಸಿದೆ. 2 is the right answer. ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಜನಸಂಖ್ಯಾ ದಿನ? ಜುಲೈ 11. ವಿಶ್ವ ಜನಸಂಖ್ಯೆ ನಿರಂತರವಾಗಿ ಏರುತ್ತಲೇ ಇದೆ. ಜನಸಂಖ್ಯೆಯ ಏರಿಕೆಯಿಂದ ಆಗುವ ವ್ಯತಿರಿಕ್ತ ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವುದಕ್ಕಾಗಿ ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತಿದೆ. 4 is the right answer. ಯಾವ ದೇಶದ ಮ್ಯೂಸಿಯಂನಲ್ಲಿ ಸೆರ್ಫೋಜಿ 2 ಕಲಾಕೃತಿ ಪತ್ತೆಯಾಯಿತು? ಅಮೆರಿಕ. ಕೆಲವು ವರ್ಷಗಳ ಹಿಂದೆ ತಮಿಳುನಾಡಿನ ತಂಜಾವೂರಿನ ಸರಸ್ವತಿ ಮಹಲ್ನಿಂದ ಕಳ್ಳತನವಾಗಿದ್ದ ಮಹಾರಾಜ ಇಮ್ಮಡಿ ಸೆರ್ಫೋಜಿ ಮತ್ತು ಅವರ ಪುತ್ರ 2ನೇ ಶಿವಾಜಿ ಇರುವ ಕಲಾಕೃತಿ ಅಮೆರಿಕದ ಮಸಾಚುಸೆಟ್ಸ್ನ ಪೀಚಾಡಿ ಎಸೆಕ್ಸ್ ವಸ್ತು ಸಂಗ್ರಹಾಲಯದಲ್ಲಿ ಪತ್ತೆಯಾಗಿದೆ. ವಿಗ್ರಹ ವಿಭಾಗದ ಪೊಲೀಸರು ಚಿತ್ರಕಲೆಯನ್ನು ಪತ್ತೆ ಹಚ್ಚಿದ್ದಾರೆ. 2 is the right answer. ಇತ್ತೀಚೆಗೆ ಮಿಯಾಮಿ ವಿಶ್ವವಿದ್ಯಾಲಯದ ಸಂಶೋಧಕರು ಯಾವ ಕೊಲ್ಲಿಯ ತಳಭಾಗದಲ್ಲಿ ಜೀವಿಗಳಿಗೆ ಅಪಾಯಕಾರಿ ಎನಿಸುವ ಉಪ್ಪು ನೀರಿನ ಕೊಳಗಳನ್ನು ಪತ್ತೆ ಮಾಡಿದ್ದಾರೆ? ಗಲ್ಫ್ ಆಫ್ ಅಕ್ಬಾ. ಮಿಯಾಮಿ ಯೂನಿವರ್ಸಿಟಿಯ ರೊಸೆನ್ಸಿಚಿಯಾ ಸ್ಕೂಲ್ ಆಫ್ ಮರೀನ್, ಅಟ್ಮಾಸ್ಫಿಯರಿಕ್ ಮತ್ತು ಅರ್ತ್ ಸೈನ್ಸ್ ವಿಜ್ಞಾನಿಗಳು ಕೆಂಪು ಸಮುದ್ರ ಪ್ರದೇಶದ ವಿಸ್ತಾರದ ವಲಯ ಗಲ್ಫ್ ಆಫ್ ಅಕ್ಬಾ ತಳಭಾಗದಲ್ಲಿ ತೀವ್ರತರವಾದ ಉಪ್ಪು ನೀರಿನಿಂದ ಕೂಡಿದ ಕೊಳಗಳನ್ನು ಪತ್ತೆ ಮಾಡಿದ್ದಾರೆ. ಈ ವಲಯದಲ್ಲಿ ಸಮುದ್ರ ಜಲಚರಗಳು ಸುಲಭವಾಗಿ ಬದುಕಲು ಸಾಧ್ಯವಿಲ್ಲ. 1 is the right answer. ಕೆಳಗಿನವರಲ್ಲಿ ಯಾರು ಶ್ರೀಲಂಕಾದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ದಿನೇಶ್ ಗುಣವರ್ಧನೆ. ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ರಾಜಪಕ್ಸ ಕುಟುಂಬದ ಆಪ್ತ ಹಿರಿಯ ರಾಜಕಾರಣಿ ದಿನೇಶ್ ಗುಣವರ್ಧನೆ ಇತ್ತೀಚೆಗೆ ಆಯ್ಕೆಯಾದರು. ಶ್ರೀಲಂಕಾದ ನೂತನ ರಾಷ್ಟ್ರಾಧ್ಯಕ್ಷರಾಗಿ ರನಿಲ್ ವಿಕ್ರಮಸಿಂಘೆ ಆಯ್ಕೆಯಾಗಿದ್ದು, ದೇಶದ ಸಂಸತ್ತಿನಲ್ಲಿ ಹೊಸ ಪ್ರಧಾನಿ ಮತ್ತು ರಾಷ್ಟ್ರಾಧ್ಯಕ್ಷರು ಪ್ರಮಾಣ ವಚನ ಸ್ವೀಕರಿಸಿದರು.
4 is the right answer. ಭಾರತ ಇತ್ತೀಚೆಗೆ ಯಾವ ದೇಶದೊಂದಿಗೆ ಚೀತಾಗಳ ಪುನಶ್ಚೇತನ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕುರಿತು ಒಡಂಬಡಿಕೆಗೆ ಸಹಿ ಹಾಕಿತು? ನಮೀಬಿಯಾ. ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಮತ್ತು ನಮೀಬಿಯಾದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ನೆಟುಂಬೋ ನಂಡಿ ನದೈತವಾವ್ ವನ್ಯಜೀವಿ ಸಂರಕ್ಷಣೆಗಾಗಿ ಪರಸ್ಪರ ದೇಶಗಳು ಸಹಕಾರ ನೀಡಬೇಕೆಂಬ ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಒಡಂಬಡಿಕೆಯ ಪ್ರಕಾರ ಭಾರತ ನಮೀಬಿಯಾದಿಂದ ಕೆಲವು ಚೀತಾಗಳನ್ನು ಪಡೆದು ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಸಂರಕ್ಷಿಸಲಿದೆ. ಭಾರತದಲ್ಲಿ ಚೀತಾ ಪ್ರಾಣಿ ಅಪರೂಪದ್ದು ಎನ್ನಲಾಗಿದೆ. ಈ ಪ್ರಾಣಿಯನ್ನು ಪುನಃ ಸಂರಕ್ಷಿಸಲು ಭಾರತ ಸರ್ಕಾರ ಮುಂದಾಗಿದೆ. 4 is the right answer. ಇತ್ತೀಚೆಗೆ 13ನೇ ಪೀಟರ್ಸ್ಬರ್ಗ್ ಕ್ಲೈಮೇಟ್ ಡೈಲಾಗ್ ಎಲ್ಲಿ ಪ್ರಾಯೋಜನೆಯಾಗಿತ್ತು? ಬರ್ಲಿನ್. ಇತ್ತೀಚೆಗೆ ಜರ್ಮನಿಯ ಬರ್ಲಿನ್ನಲ್ಲಿ 13ನೇ ಪೀಟರ್ಸ್ಬರ್ಗ್ ಕ್ಲೈಮೇಟ್ ಡೈಲಾಗ್ ಪ್ರಾಯೋಜನೆಯಾಗಿತ್ತು. ಜರ್ಮನಿ ಮತ್ತು ಈಜಿಪ್ಟ್ ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದವು. ವಿಶ್ವಸಂಸ್ಥೆಯ ಸುಸ್ಥಿರ ಪರಿಸರ ಅಭಿವೃದ್ಧಿಗಾಗಿ ವಾತಾವರಣಕ್ಕೆ ಕಡಿಮೆ ಪ್ರಮಾಣದ ಇಂಗಾಲ ಬಿಡುಗಡೆ ಮಾಡುವುದಕ್ಕೆ ವಿಶ್ವ ಸಮುದಾಯ ಬದ್ಧತೆ ಪ್ರದರ್ಶಿಸಬೇಕೆಂಬ ನಿರ್ಣಯ ಅಂಗೀಕರಿಸಲಾಯಿತು. 3 is the right answer. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದಿ ಕಾಲರ್ ಆಫ್ ದಿ ಸುಪ್ರೀಂ ಆರ್ಡರ್ ಆಫ್ ದ ಕ್ರಿಸೆಂಥೆಮಮ್ ಯಾವ ದೇಶದ ಉನ್ನತ ಪ್ರಶಸ್ತಿ? ಜಪಾನ್. ಜಪಾನ್ ಸರ್ಕಾರ ಇತ್ತೀಚೆಗೆ ದುಷ್ಕರ್ಮಿಯ ಗುಂಡೇಟಿನಿಂದಾಗಿ ಸಾವನ್ನಪ್ಪಿದ ಆ ದೇಶದ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರಿಗೆ ಮರಣೋತ್ತರವಾಗಿ ತನ್ನ ನಾಡಿನ ಉನ್ನತ ನಾಗರಿಕ ಪುರಸ್ಕಾರ ದಿ ಕಾಲರ್ ಆಫ್ ದಿ ಸುಪ್ರೀಂ ಆರ್ಡರ್ ಆಫ್ ದ ಕ್ರಿಸೆಂಥೆಮಮ್ ಪ್ರಕಟಿಸಿತು. 2 is the right answer. ಶೇಖ್ ಮೊಹಮ್ಮದ್ ಸಬಾಹ್ ಅಲ್ ಸಲೇಂ ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಯಾಗಿ ನೇಮಕಗೊಂಡರು? ಕುವೈತ್. ಶೇಖ್ ಮೊಹಮ್ಮದ್ ಸಬಾಹ್ ಅಲ್ ಸಲೇಂ ಇತ್ತೀಚೆಗೆ ಕುವೈತ್ ದೇಶದ ಪ್ರಧಾನಿಯಾಗಿ ನೇಮಕಗೊಂಡರು. ಈ ದೇಶದ ಅಮೀರ್ ಆಗಿ ಶೇಖ್ ನವಾಫ್ ಅಲ್ ಅಹಮದ್ ಅಲ್ ಜಬೇರ್ ಅಲ್ ಸಬಾಹ್ ಹುದ್ದೆಯಲ್ಲಿದ್ದಾರೆ. ಕುವೈತ್ ಪಶ್ಚಿಮ ಏಷ್ಯಾದಲ್ಲಿನ ದೇಶ. ಇರಾಕ್ ಮತ್ತು ಸೌದಿ ಅರೇಬಿಯಾಗಳೊಂದಿಗೆ ಭೂಗಡಿಗಳನ್ನು ಹೊಂದಿದೆ. 4 is the right answer. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದ ಜಿಡಿಪಿ ವೃದ್ಧಿ ದರ 2022-23 ವರ್ಷಕ್ಕೆ ಎಷ್ಟಿರಲಿದೆ ಎಂದು ಅಂದಾಜಿಸಿದೆ? 7.2%. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಎಡಿಬಿ 2022-23 ವರ್ಷಕ್ಕೆ ಭಾರತದ ಜಿಡಿಪಿ ವೃದ್ಧಿ ದರ 7.2%ರಷ್ಟರಲ್ಲಿದೆ ಎಂದು ಹೊಸದಾಗಿ ಅಂದಾಜಿಸಿದೆ. ಈ ವರ್ಷದ ಏಪ್ರಿಲ್ನಲ್ಲಿ ಎಡಿಬಿ ಭಾರತದ ಜಿಡಿಪಿ ವೃದ್ಧಿ ದರ 7.5%ರಷ್ಟಿರಲಿದೆ ಎಂದು ಅಂದಾಜಿಸಿತ್ತು. ಆದರೆ ಏಪ್ರಿಲ್ ನಂತರ ಹಣದುಬ್ಬರ ಏರುಗತಿಯಲ್ಲಿ ಇದ್ದ ಹಿನ್ನೆಲೆಯಲ್ಲಿ ವೃದ್ಧಿ ದರ ಆಗ ಸಮೀಕ್ಷಿಸಿದ್ದಕ್ಕಿಂತ ಕಡಿಮೆ ಇರಲಿದೆ ಎಂದು ತನ್ನ ಅಂದಾಜನ್ನು ಪರೀಕ್ಷಿಸಿದೆ. 4 is the right answer. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೋರಿಸ್ ಜಾನ್ಸನ್ ಯಾವ ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದರು? ಗ್ರೇಟ್ ಬ್ರಿಟನ್. ಬೋರಿಸ್ ಜಾನ್ಸನ್ ಗ್ರೇಟ್ ಬ್ರಿಟನ್ನಿನ ಪ್ರಧಾನಿ ಹುದ್ದೆಯಲ್ಲಿದ್ದರು. ಕನ್ಸರ್ವೇಟಿವ್ ಪಕ್ಷದ ಮುಖಂಡರಾಗಿದ್ದ ಇವರು 2019 ಜುಲೈನಲ್ಲಿ ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾದವರು. ದೇಶದಲ್ಲಿ ಕೋವಿಡ್-19 ಹರಡಿ ಲಾಕ್ಡೌನ್ ಮಾಡಿದ್ದಾಗ ಕೆಲವು ಪಾರ್ಟಿಗಳನ್ನ ಬೋರಿಸ್ ಜಾನ್ಸನ್ ಮತ್ತು ಕೆಲವರು ಬೆಂಬಲಿಗರು ಮಾಡಿದ್ದರು. ಅಲ್ಲದೆ ಆಡಳಿತ ನಿರ್ವಹಣೆಯಲ್ಲಿ ನ್ಯೂನತೆಗಳು ಕಂಡುಬಂದಿದ್ದವು. ಇದರಿಂದಾಗಿ ಪದತ್ಯಾಗ ಮಾಡಬೇಕೆಂದು ಅಲ್ಲಿನ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಒತ್ತಾಯ ಮಾಡಿದ್ದವು. ಜುಲೈ ತಿಂಗಳಲ್ಲಿ ಬೋರಿಸ್ ಜಾನ್ಸನ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದರು. 1 is the right answer. ಇತ್ತೀಚೆಗೆ G20 ದೇಶಗಳ ವಿದೇಶಾಂಗ ಸಚಿವರ ಸಭೆ ಎಲ್ಲಿ ಪ್ರಾಯೋಜನೆಯಾಗಿತ್ತು? ಬಾಲಿ. ಇಂಡೋನೇಷ್ಯಾದ ಬಾಲಿಯಲ್ಲಿ G20 ದೇಶಗಳ ವಿದೇಶಾಂಗ ಸಚಿವರ ಸಮಾವೇಶ ನಡೆಯಿತು. ಇಂಡೋನೇಷ್ಯಾ ಈ ಸಭೆಯ ಅಧ್ಯಕ್ಷತೆ ವಹಿಸಿತ್ತು. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಇದರಲ್ಲಿ ಭಾಗಿಯಾಗಿದ್ದರು. ಜಾಗತಿಕ ಮಟ್ಟದಲ್ಲಿನ ಆಹಾರ ಮತ್ತು ಶಕ್ತಿ ಇಂಧನ ಭದ್ರತೆಗಳ ಸವಾಲುಗಳ ಕುರಿತು ಗಂಭೀರ ಮಾತುಕತೆಗಳಾದವು. 2 is the right answer. ಇತ್ತೀಚೆಗೆ ಬಜರಾಮ್ ಬೆಗಾಜ್ ಯಾವ ದೇಶದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು? ಅಲ್ಬೇನಿಯಾ. ಇತ್ತೀಚೆಗೆ ಅಲ್ಬೇನಿಯಾದ ಹೊಸ ಅಧ್ಯಕ್ಷರಾಗಿ ಬಜರಾಮ್ ಬೆಗಾಜ್ ಆಯ್ಕೆಯಾದರು. ದೇಶದ ಪಾರ್ಲಿಮೆಂಟ್ನಲ್ಲಿ ಅವರು ಅಧಿಕಾರದ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಹಿಂದೆ ದೇಶದ ಮೇಜರ್ ಜನರಲ್ ಆಗಿದ್ದು ಅಲ್ಬೇನಿಯನ್ ಆರ್ಮರ್ಡ್ ಫೋರ್ಸಸ್ನ ಮುಖ್ಯಸ್ಥರಾಗಿದ್ದರು. 1 is the right answer. ಯುರೋಪಿಯನ್ ಕಮಿಷನ್ ಇಮ್ವಾನೆಕ್ಸ್ ಲಸಿಕೆಯನ್ನು ಯಾವುದರ ವಿರುದ್ಧದ ಸಂರಕ್ಷಣೆಗಾಗಿ ವಿತರಿಸಲು ಒಪ್ಪಿಗೆ ನೀಡಿದೆ? ಮಂಕಿ ಪಾಕ್ಸ್.
ಮಂಕಿಪಾಕ್ಸ್ ವಿರುದ್ಧ ಪ್ರತಿಬಂಧಕವನ್ನಾಗಿ ವಿತರಿಸಲು ಯುರೋಪಿಯನ್ ಕಮಿಷನ್ ಇಮ್ವಾನೆಕ್ಸ್ ಲಸಿಕೆಗೆ ಅನುಮತಿ ನೀಡಿದೆ. ಯುರೋಪಿಯನ್ ಮೆಡಿಸಿನ್ಸ್ ಏಜೆನ್ಸಿ ಇಮ್ವಾನೆಕ್ಸ್ ಲಸಿಕೆಯನ್ನು ಮಂಕಿಪಾಕ್ಸ್ ವಿರುದ್ಧದ ಸಂರಕ್ಷಣೆಗಾಗಿ ತಯಾರಿಸಿ ಮಾರುಕಟ್ಟೆಗೆ ಬಿಡಬಹುದೆಂದು ಯುರೋಪಿಯನ್ ಕಮಿಷನ್ಗೆ ಶಿಫಾರಸು ಮಾಡಿತ್ತು. ಡ್ಯಾನಿಶ್ ಬಯೋಟೆಕ್ನಾಲಜಿ ಕಂಪನಿ ಬವರಿಯನ್ ನಾರ್ಡಿಕ್ ಈ ಲಸಿಕೆ ಅಭಿವೃದ್ಧಿಪಡಿಸಿದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.